ನಮಸ್ತೆ ವೀಕ್ಷಕರೇ, ನಾನು ಇವಾಗ ಹಕ್ಕಿ ಪಸಡಿ ಮಾಡಾಕತ್ತೀನಿ ನೋಡಿ ವೀಕ್ಷಕರೇ. ಇದನ್ನು ನಾನು ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡು ನಾನು ಏನು ಮಾಡಿದ್ದೆ, ಉಪ್ಪನ್ನು ಕಲಿಸಿ ಇದಕ್ಕೆ ಇಟ್ಟಿದ್ದೆ. ಉಪ್ಪು ಕಲಿಸಿ ಇಡೋದ್ರಿಂದ ಇದು ಏನಾಗ್ಬಿಡ್ತೈತಿ, ಇದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಇಷ್ಟು ನೀರನ್ನು ಇದು ಇಟ್ಟು ಸಪ್ಪು ಇಷ್ಟು ನೀರನ್ನು ಬಿಡ್ತು. ಈ ಥರ ಉಪ್ಪನ್ಯಾಗ ಕಲಿಸಿ ಇಟ್ಕೊಂಡ್ರೆ ಇದು ಅಷ್ಟು ಏನಾಗ್ಬಿಡ್ತೈತಿ, ನೀರು ಬಿಡ್ತೈತಿ. ಆಮೇಲೆ ಇದನ್ನೇನು ಮಾಡಬೇಕು, ಈ ಥರ ಆಕತಿ. ಈ ಥರ ಮಾಡ್ಕೊಂಡು ಇದನ್ನ ಹಚ್ಕೊಂಡು ಚಲೋತ್ನಾಗಿ ಉಪ್ಪು ಕಲಿಸಿ ಇಡ್ಬೇಕು. ಇದಕ್ಕೆ ತೊಳ್ಕೊಂಡು ಸ್ವಚ್ಛಾಗಿ, ಅವಾಗ ಇದು ನೀರು ಬಿಡ್ತೈತಿ. ಆ ಉಪ್ಪನ್ನ ಬಿಟ್ಟು ನೀರು ಬಿಟ್ಟಂತ ಸಪ್ಪನ್ನು ಏನು ಮಾಡ್ಬೇಕು, ನಾವು ಹಿಂಡಿ ತೆಗಿಬೇಕು. ಆಮೇಲೆ ಇದಕ್ಕೆ ಏನು ವಿಶೇಷವಾದಂಥದ್ದು ಏನೂ ಇಲ್ಲ. ಇದು ನೋಡಿಲಿ, ಇದನ್ನು ಮಾಡೋದ್ರಾಗ ಏನು ದೊಡ್ಡ ಸೆಳಗ್ರಿಲ್ಲ. ಕೆಲವೊಂದು ಮಂದಿ ತಿಂತಾರೋ ತಿನ್ನೋಂಗಿಲ್ಲ, ಆದ್ರೆ ನಮಗಿದು ಭಾಳ ಸೇರ್ತೈತಿ. ಇದು ಆಯುರ್ವೇದಿಕ್ ಗುಣ ಇರ್ತಕ್ಕಂಥದ್ದು. ಇದು ನಾನಂಕರ ಸಿಕ್ಕಲ್ಲೆಲ್ಲ ತರ್ತಿದ್ದೆ ನಾನು. ನಮ್ಮದು ಹೊಲಕ್ಕೆ ಅಲ್ಲಿ ಹೋದಲ್ಲೆಲ್ಲನೂ ನಾವು ತರ್ತಿದ್ವಿ. ಸ್ವಲ್ಪ ಕೊತ್ತಂಬರಿನ ಇದಕ್ಕೆ ನಾನೇನು ಮಾಡಿದೆ, ಹಾಕ್ತೀನಿ. ಇವಾಗ ಹಸಿ ಖಾರನೂ ಹಾಕ್ತಾರೆ, ನಾನು ಒಣ ಖಾರ ಪುಡಿಯನ್ನು ಹಾಕಿದೆ. ಸ್ವಲ್ಪ ಎಣ್ಣೆ ಬಿಟ್ಟು ಇದನ್ನು ಈ ಥರ ಕಲಿಸಿದ್ದೆ. ಮೊದಲು ಉಪ್ಪು ಹಾಕಿ ಎಲ್ಲ ಕಲಿಸಿಟ್ಕೊಂಡು ನೀರು ಹಿಂಡಿ ತಗೊಂಡಿದ್ನಲ್ಲ, ಇದಕ್ಕೆ ಇಷ್ಟ ಮತ್ತೇನು ಮಾಡೋಂಗಿಲ್ಲ. ಈ ಥರ ನಾವೇನು ಮಾಡ್ಬೇಕು, ಇದನ್ನು ಹಸಿ ತಪ್ಲಾನ ಇದನ್ನು ಮಾಡೋದು. ಹಸಿ ತಪ್ಲಾನ ತಿನ್ಬೇಕಿನ್ನು ರೊಟ್ಟಿ ಜೊತೆಗೆ ಅದನ್ನ ತಪ್ಲಾನ ತಿಂತಾರೆ, ಪಚಡಿ ಕಲಿಸ್ಕೊಂಡು ತಿಂತಾರೆ. ನೋಡಿ ವೀಕ್ಷಕರೇ, ಹಕ್ಕರ್ಕಿ ಅಂತ ಅಂದಿದ್ದು ಎಲ್ಲಿಯಾದರೂ ಸಿಕ್ಕರು ತೊಗೊಂಡು ತಿನ್ನಿರಿ. ಇದು ಆರೋಗ್ಯಕ್ಕೆ ತುಂಬ ಹಿತವಾದಂಥದ್ದು, ತುಂಬ ಚಲೋ ಆರೋಗ್ಯಕ್ಕೆ. ಅದ್ರಾಗ ಡೌಟೇ ಇಲ್ಲ, ಇದು ಆರೋಗ್ಯಕ್ಕೆ ಚಲೋ. ಇದ್ಯಾ ತಪ್ಪಲ ತಿನ್ನಬೇಕೋ ಬೇಡೋ ಇಂಥದ್ದೆಲ್ಲ ವಿಚಾರ ಮಾಡೋಂಥ ಜನನೂ ಇರ್ತೈತಿ. ಆದರೆ ಇದು ಹಕ್ಕರ್ಕಿ ಅಂತಂದು ಪ್ಯಾಟಿಯಲ್ಲಿ ಸಿಗ್ತೈತಿ, ಏರಿ ಹೊಲ್ದಾಗ ಇರ್ತೈತಿ, ಹಕ್ಕಲ್ ಕಟ್ನಾಗ ಇರ್ತೈತಿ. ಸಿಕ್ಕಲ್ಲೆಲ್ಲ ಇದನ್ನು ಹರ್ಕೊಂಬಂದು, ಇದರಲ್ಲಿ 2 ಥರ ಇರ್ತೈತಿ, ಹಾಲು ಹಕ್ಕರ್ಕಿ, ಇನ್ನೊಂದು ಹಾಲು ಹಕ್ಕರ್ಕಿ ಅಂತಲೂ ಇರ್ತೈತಿ. ಮತ್ತು ಅದರಲ್ಲಿ ಹಾಲು ಹಕ್ಕರ್ಕಿ ಅಂದ್ರೆ ಅದೊಂಥರ ಹಳದಿ ಹಾಲು, ಇದರಲ್ಲಿನೂ ಹಾಲು ಬರ್ತೈತಿ, ಇಲ್ಲ ಅಂತ ಅಲ್ಲ. ಆದ್ರೆ ಅದು 2 ಥರ ಇರ್ತೈತಿ. ಇದರಲ್ಲಿ ಹಕ್ಕರ್ಕಿ, ತಿನ್ನೋ ಹಕ್ಕರ್ಕಿನ ನೋಡ್ಕೊಂಡು ಹರ್ಕೋಬೇಕು, ಇದನ್ನ ಇಟ್ಕೋಬೇಕು. ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರ್ತೈತಿ ಇದು. ಇದ್ರೊಳಗೆ ಪ್ಯಾಟಿಯಾಗ ತಂದು ಹಚ್ಚಿರ್ತಾರೋ, ನೀವು ತೊಗೊಂಡು ಮಾಡಿಕೊಂಡು ತಿನ್ಬೋದು. ಹಕ್ಕರ್ಕಿ ಪಚಡಿ ಭಾಳ ರುಚಿ ಆಕೈತಿ. ನೋಡಿ ವೀಕ್ಷಕರೇ, ಹಕ್ಕರ್ಕಿ ಪಚಡಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.